ಜೈ ಹಿಂದ್ ವೀಕ್ಷಕರೇ, ನಮ್ಮ ಪೃಥ್ವಿಯು ಮುಕ್ಕಾಲು ಭಾಗ ಸಮುದ್ರದ ನೀರಿನಿಂದ ಆವರಿಸ್ಕೊಂಡಿದೆ ಅಂದರೆ ಯಾರಿಗೂ ಆಶ್ಚರ್ಯ ಆಗೋದಿಲ್ಲ. ಯಾಕಂದರೆ ನಾವು ಚಿಕ್ಕಂದಿನಿಂದ ಶಾಲೆಗಳಲ್ಲಿ ಕೇಳಿ ಬೆಳೆದಿದ್ದೇವೆ. ಆದರೆ ಇವತ್ತು ಜಗತ್ತಿನ 4 ಮಹಾಸಾಗರಗಳ ಬಗ್ಗೆ ಅಲ್ಲದೆ ಕೇವಲ ಒಂದು ಮಹಾಸಾಗರದ ಬಗ್ಗೆ ತಿಳಿದುಕೊಳ್ಳೋಣ. ಇದರ ವಿಸ್ತೀರ್ಣದ ಬಗ್ಗೆ ಕೇಳಿದ್ರೆ ನಿಜವಾಗಿಯೂ ಆಶ್ಚರ್ಯ ಆಗ್ತೀರಾ. ನಮ್ಮ ಇಡೀ ಭೂಮಿಯ ಸುತ್ತಲೂ ಆವರಿಸ್ಕೊಂಡಿರೋದು ಒಂದೇ ಸಮುದ್ರ ಆದರೂ ಕೂಡ ನಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಬೇರೆ ಬೇರೆ ಹೆಸರುಗಳನ್ನು ಇಟ್ಕೊಂಡಿದ್ದೇವೆ. ಇದನ್ನು 4 ಬೇರೆ ಬೇರೆ ಜಾಗಗಳಲ್ಲಿ ಡಿವೈಡ್ ಮಾಡಲಾಗಿದೆ: ಅಟ್ಲಾಂಟಿಕ್, ಇಂಡಿಯನ್, ಆರ್ಕಿಟಿಕ್ ಮತ್ತು ಪೆಸಿಫಿಕ್ ಓಷನ್. ಬಾಕಿ 3 ಓಷನ್ಗಳನ್ನು ಬಿಟ್ಟು ಇವತ್ತು ನಾವು ಒಂದೇ ಓಷನ್ ಬಗ್ಗೆ ಮಾತನಾಡೋಣ. ಇದನ್ನು ಪೆಸಿಫಿಕ್ ಓಷನ್ ಅಂತ ಕರೆಯಲಾಗುತ್ತೆ. ಪೆಸಿಫಿಕ್ ಮಹಾಸಾಗರ ಎಷ್ಟು ದೊಡ್ಡದು ಅಂದರೆ ಪೆರು ಮತ್ತು ಚಿಲಿ ನಡುವೆ ಭೂಮಿಯನ್ನು ಹೋಲ್ ಮಾಡಿ ಭೂಮಿಯ ಆಪೋಸಿಟ್ ಸೈಡ್ ಇನ್ನೊಂದು ಕಡೆಗೆ ಬರೋವರೆಗೆ ಹೋಲ್ ಮಾಡಿದರೂ ಕೂಡ ಆಶ್ಚರ್ಯ ಏನಪ್ಪ ಅಂದರೆ ಇಷ್ಟೆಲ್ಲ ಕಷ್ಟಪಟ್ಟ ಮೇಲೂ ಕೂಡ ನೀವು ವಿಯೆಟ್ನಾಂ ಮತ್ತು ತಾಯ್ವಾನ್ ಹತ್ತಿರದ ಪೆಸಿಫಿಕ್ ಮಹಾಸಾಗರದಿಂದಾನೇ ಹೊರಗಡೆ ಬರ್ತೀರಾ. ಅರ್ಥನ ಯಾವುದಾದ್ರೂ ಒಂದು ಸ್ಪಾಟ್ನಿಂದ ಅದರ ಆಪೋಸಿಟ್ ಸ್ಪಾಟನ್ನು ಆಂಟಿಪೋಡ್ ಅಂತ ಕರೀತಾರೆ. ಪೆಸಿಫಿಕ್ ಮಹಾಸಾಗರ ಎಷ್ಟು ದೊಡ್ಡದು ಅಂದರೆ ಸ್ವತಃ ಇದರ ಬಹಳಷ್ಟು ಆಂಟಿಪೋಡ್ಸ್ಗಳನ್ನು ಕಾಣಬಹುದು. ಈ ಮಹಾಸಾಗರದ ವಿಸ್ತೀರ್ಣದ ಬಗ್ಗೆ ತಿಳಿದುಕೊಳ್ಳೋಕೆ ಇದು ಪ್ರಾರಂಭ ಮಾತ್ರ. ನಮ್ಮ ಅರ್ಥನ ಪೂರ್ತಿ ಸರ್ಕಲ್ ಅಂದರೆ ಅರ್ಥನ ಸರ್ಕಂಫರೆನ್ಸ್ 40,000 ಕಿಲೋಮೀಟರ್ಗಳಷ್ಟಿದೆ. ಯಾವುದಾದರೂ ಒಂದು ಪಾಯಿಂಟ್ನಿಂದ ವಿಮಾನ ಫ್ಲೈ ಮಾಡಿ ಪೂರ್ತಿ 40,000 ಕಿಲೋಮೀಟರ್ಗಳು ಟ್ರಾವೆಲ್ ಮಾಡಿದ ನಂತರ ಸೇಮ್ ಅದೇ ಪಾಯಿಂಟ್ಗೆ ವಿಮಾನ ಬಂದು ತಲುಪುತ್ತೆ. ಪೆಸಿಫಿಕ್ ಓಷನ್ನಲ್ಲಿ ಕೆಲವು ಸ್ಪಾಟ್ಗಳು ಹೇಗಿದೆ ಅಂದರೆ ಇದರ ನಡುವಿನ ಟೋಟಲ್ ಡಿಸ್ಟೆನ್ಸ್ ಪೂರ್ತಿ ಅರ್ಥನ ಸರ್ಕಂಫರೆನ್ಸ್ನ 50%ನಷ್ಟಿದೆ. ಅಂದರೆ ಪೂರ್ತಿ 20,000 ಕಿಲೋಮೀಟರ್ಗಳು. ಇದು ಇಂಡೋನೇಷಿಯಾ ಮತ್ತು ಕೊಲಂಬಿಯಾ ದೇಶಗಳ ಮಧ್ಯೆ ಹಾದು ಹೋಗುತ್ತೆ. ಇದನ್ನು ಪೆಸಿಫಿಕ್ ಮಹಾಸಾಗರದ ಅತಿ ಉದ್ದವಾದ ಭಾಗ ಎನ್ನಲಾಗುತ್ತೆ. ಇದು ಸರಿಸುಮಾರು 20,000 ಕಿಲೋಮೀಟರ್ಗಳಷ್ಟಿದೆ. ಕೆಲವು ರಿಸರ್ಚ್ಗಳ ಪ್ರಕಾರ ಇಂಡೋನೇಷಿಯಾ ಮತ್ತು ಕೊಲಂಬಿಯಾ ನಡುವೆ ಇರೋ ಈ ಪೆಸಿಫಿಕ್ ಮಹಾಸಾಗರದ ಈ ಜಾಗದಲ್ಲಿ ನಮ್ಮ ಪೂರ್ತಿ ಚಂದ್ರ ಫಿಟ್ ಆಗ್ತಾನೆ. ಬರೀ ಒಂದೇ ಅಲ್ಲ, ಒಂದರ ಪಕ್ಕ ಇನ್ನೊಂದು 5 ಚಂದ್ರ ಇರಿಸುವಷ್ಟು ವಿಸ್ತೀರ್ಣ ಇದೆ. ಆದರೂ ಕೂಡ ಜಾಗ ಉಳಿದುಕೊಳ್ಳುತ್ತೆ. ಪೆಸಿಫಿಕ್ ಮಹಾಸಾಗರದ ವಿಸ್ತೀರ್ಣದ ಬಗ್ಗೆ ಅಂದಾಜು ಮಾಡೋದಾದರೆ ನಾವು ಈ ಪೂರ್ತಿ ಮಹಾಸಾಗರನ ಒಂದೇ ಸಾರಿ ಬರಿಗಣ್ಣಿನಲ್ಲಿ ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಯಾವುದಾದರೂ ಒಂದು ಶಿಪ್ನಲ್ಲಿ ಪ್ರಯಾಣ ಮಾಡಿ ಪೆಸಿಫಿಕ್ ಸಾಗರನ ಅಳೆಯೋಕೆ ಇಂಪಾಸಿಬಲ್ ಟಾಸ್ಕ್. ಯಾಕಂದರೆ ನಮ್ಮ ಕಣ್ಣುಗಳು ಹರೈಸನ್ನ ನೋಡುತ್ತೆ. ಈ ಹರೈಸನ್ ಕೆಲ ನಿರ್ದಿಷ್ಟ ದೂರದಿಂದ ಕರ್ವ್ ಆಗಿಬಿಡುತ್ತೆ. ಇದೇ ಕಾರಣದಿಂದ ಸಮುದ್ರದ ದಡದಿಂದ ದೂರದವರೆಗೆ ನೋಡಿದಾಗ ಆಕಾಶ ಮತ್ತು ಸಮುದ್ರ ಒಂದಾದಂತೆ ಅನುಭವವಾಗುತ್ತೆ. 6 ಫೀಟ್ ಎತ್ತರ ಇರೋ ಒಬ್ಬ ಮನುಷ್ಯ ಸಮುದ್ರದಲ್ಲಿ 5 ಕಿಲೋಮೀಟರ್ಗಳವರೆಗೆ ನೋಡಬಲ್ಲ. ಅದಕ್ಕಿಂತ ದೂರ ನೋಡಬೇಕು ಅಂದರೆ ಯಾವುದಾದ್ರೂ ಎತ್ತರದ ಪ್ರದೇಶದಿಂದ ನೋಡಬೇಕಾಗಿ ಬರುತ್ತೆ. ಸಮುದ್ರದ ಮೇಲೆ ವಿಮಾನದಲ್ಲಿ ಮೌಂಟ್ ಎವರೆಸ್ಟ್ನಷ್ಟು ಎತ್ತರದಿಂದ ನೋಡಿದ್ರೂ ಕೂಡ ಪೆಸಿಫಿಕ್ ಮಹಾಸಾಗರ ನಮಗೆ ಬರೀ 370 ಕಿಲೋಮೀಟರ್ ವರೆಗೆ ಮಾತ್ರ ಕಾಣುತ್ತೆ. ಎಷ್ಟು ದೂರ ಅಂದರೆ ನೀವು ಈ ನೋಡ್ತಾ ಇರೋ ಈ ಲೈನ್ ಎಷ್ಟು ದೂರ ಇದೆಯೋ ಅಲ್ಲಿಯವರೆಗೆ. ಇಲ್ಲಿಯವರೆಗೆ ನಾವು ಬರೀ ವಿಮಾನದಿಂದ ನೋಡೋ ಬಗ್ಗೆ ಮಾತಾಡಿದ್ದೀವಿ. ಪೆಸಿಫಿಕ್ ಮಹಾಸಾಗರನ ನಾವು 400 ಕಿಲೋಮೀಟರ್ ದೂರದ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ನಿಂದ ಕೂಡ ಪೂರ್ತಿ ನೋಡೋದಕ್ಕೆ ಸಾಧ್ಯ ಇಲ್ಲ. ಗೂಗಲ್ ಅರ್ಥನ ಒಂದು ಸಣ್ಣ ಉದಾಹರಣೆ ತಗೊಳ್ಳೋಣ. ಇದು ಪೆಸಿಫಿಕ್ ಮಹಾಸಾಗರದಲ್ಲಿರೋ ಬೋರಾ ಬೋರಾ ಅನ್ನೋ ಒಂದು ಐಸ್ಲ್ಯಾಂಡ್. ಈ ಹೈಟನ್ನು ನಾರ್ಮಲಿ ಡ್ರೋನ್ ಕ್ಯಾಮರಾ ನೋಡಬಹುದು. ಝೂಮ್ ಔಟ್ ಮಾಡಿ ನಾವು 10 ಕಿಲೋಮೀಟರ್ ಮೇಲೆ ಹೋಗಿ ನಾವು ನಾರ್ಮಲ್ ಕಮರ್ಷಿಯಲ್ ಫ್ಲೈಟ್ನಿಂದ ನೋಡಿದರೆ ಹೀಗೆ ಕಾಣುತ್ತೆ. ನಾವು ಇನ್ನೂ ಝೂಮ್ ಔಟ್ ಮಾಡಿ ನಾವು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಎತ್ತರದಿಂದ ಪೆಸಿಫಿಕ್ ಮಹಾಸಾಗರನ ನೋಡ್ತಾ ಇದ್ದೇವೆ. ಅಂದರೆ ಭೂಮಿಯಿಂದ 400 ಕಿಲೋಮೀಟರ್ ಎತ್ತರದಿಂದ. ಆದರೆ ಇವಾಗಲೂ ಕೂಡ ನಮಗೆ ಪೆಸಿಫಿಕ್ ಮಹಾಸಾಗರ ಪೂರ್ತಿಯಾಗಿ ಕಾಣ್ತಾ ಇಲ್ಲ. ಇನ್ನೂ 10,000 ಟೈಮ್ಸ್ ಝೂಮ್ ಔಟ್ ಮಾಡಿ ಮೇಲೆ ಹೋದರೆ ಇದೇ ಆ ಫೈನಲ್ ಪಾಯಿಂಟ್. ಗೂಗಲ್ ಅರ್ತ್ ನಮಗೆ ಝೂಮ್ ಔಟ್ ಮಾಡೋದಕ್ಕೆ ಕೊನೆಯ ಆಪ್ಷನ್ ಕೊಡುತ್ತೆ. ಇಲ್ಲಿಗೆ ಹೋಗಿ ನೋಟಿಸ್ ಮಾಡಿದಾಗ ಅರ್ಥನ 63,000 ಕಿಲೋಮೀಟರ್ ದೂರದಿಂದ ಕೂಡ 95% ಪೆಸಿಫಿಕ್ ಮಹಾಸಾಗರ ಕಾಣಿಸ್ತಾ ಇದೆ. ಇನ್ನು ಮಿಕ್ಕ 5% ಭೂಮಿ ಕಾಣಿಸ್ತಾ ಇದೆ. ನಂಬರ್ಸ್ನಲ್ಲಿ ಹೇಳೋದಾದರೆ ಪೆಸಿಫಿಕ್ ಮಹಾಸಾಗರ 16.5 ಕೋಟಿ ಸ್ಕ್ವೇರ್ ಕಿಲೋಮೀಟರ್ನಷ್ಟು ವಿಸ್ತೀರ್ಣವಾಗಿದೆ. ಇದು ಎಷ್ಟು ದೈತ್ಯಾಕಾರ ಅಂದರೆ ಇದರಲ್ಲಿ ನಾರ್ತ್ ಅಮೆರಿಕಾ, ಸೌತ್ ಅಮೆರಿಕಾ, ಯುರೋಪ್, ಆಫ್ರಿಕಾ, ಏಷ್ಯಾ, ಆಸ್ಟ್ರೇಲಿಯಾ, ಅಂಟಾರ್ಟಿಕಾ ಮತ್ತು ಗ್ರೀನ್ಲ್ಯಾಂಡ್ ಕೂಡ ಫಿಟ್ ಕೂತ್ಕೊಳ್ಳುತ್ತೆ. ಒಟ್ಟಾರೆ ಹೇಳೋದಾದರೆ ಪೆಸಿಫಿಕ್ ಮಹಾಸಾಗರದ ವಿಸ್ತೀರ್ಣ 16.5 ಕೋಟಿ ಸ್ಕ್ವೇರ್ ಕಿಲೋಮೀಟರ್ ಇದ್ದರೆ ಇದೇ ಅರ್ಥನಲ್ಲಿರೋ ಒಟ್ಟು ಭೂಮಿಯ ಕಂಬೈನ್ಡ್ ವಿಸ್ತೀರ್ಣ ಬರೀ 14 ಕೋಟಿ ಸ್ಕ್ವೇರ್ ಕಿಲೋಮೀಟರ್ನಷ್ಟಿದೆ. ಪೂರ್ತಿ ಅರ್ಥನಲ್ಲಿರೋ
ಒಟ್ಟು ಭೂಮಿ, ಪರ್ವತಗಳು, ರೇಗಿಸ್ತಾನ್ ಮತ್ತು ಅರಣ್ಯ ಎಲ್ಲವೂ ಪೆಸಿಫಿಕ್ ಮಹಾಸಾಗರದಲ್ಲಿ ಫಿಟ್ ಆದಮೇಲೂ ಕೂಡ ಇಂಡಿಯಾನಂತಹ 8 ಕಂಟ್ರಿಗಳು ಫಿಟ್ ಕೂತ್ಕೊಳ್ಳಬಲ್ಲವು. ಇಲ್ಲಿವರೆಗೆ ನಾವು ಪೆಸಿಫಿಕ್ ಓಷನ್ ಸರ್ಫೇಸ್ ಮತ್ತು ವಿಸ್ತಾರದ ಬಗ್ಗೆ ಮಾತನಾಡಿದ್ವಿ. ಮೇಲಿಂದ ಇದು ಎಷ್ಟು ದೊಡ್ಡದಾಗಿ ಕಾಣುತ್ತೋ ಅಷ್ಟೇ ಆಳವಾಗಿದೆ. ಪೆಸಿಫಿಕ್ ಮಹಾಸಾಗರದಲ್ಲಿ ಚಾಲೆಂಜರ್ಸ್ ಡೀಪ್ ಅನ್ನೋ ಟ್ರಂಚ್ ಇಲ್ಲಿಯವರೆಗೆ ಕಂಡುಬಂದ ತುಂಬಾ ಡೀಪೆಸ್ಟ್ ಪಾಯಿಂಟ್ ಆಗಿದೆ. ಸಮುದ್ರದ ಲೆವೆಲ್ನಿಂದ 11 ಕಿಲೋಮೀಟರ್ ಆಳವಾಗಿದೆ. ಇದೇ ರೀತಿ ಇನ್ನೂ 3 ಟ್ರಂಚ್ಗಳು ಇದಾವೆ. ಇವು 10 ಕಿಲೋಮೀಟರ್ಗಿಂತಲೂ ಹೆಚ್ಚು ಆಳವಾಗಿದೆ. ಇವನ್ನ ನಾವು ಟಾಂಗಾ ಟ್ರೆಂಚ್, ಫಿಲಿಪೈನ್ ಟ್ರಂಚ್ ಮತ್ತು ಕುರಿಲ್ ಕಂಚಾಟ್ಕಾ ಟ್ರಂಚ್ ಅಂತ ಕರೆಯಲಾಗುತ್ತೆ. ಇವತ್ತಿಗೆ 509 ವರ್ಷಗಳ ಹಿಂದೆ ಯುರೋಪಿಯನ್ ಫರ್ಡಿನಾಂಡ್ ಮೆಗ್ಲಾನ್ ಅನ್ನೋ ವ್ಯಕ್ತಿ ಪೆಸಿಫಿಕ್ ಓಷನ್ನ ಕ್ರಾಸ್ ಮಾಡಿದ್ದ. ಈ ವ್ಯಕ್ತಿನೇ ಈ ಮಹಾಸಾಗರನ ಪೆಸಿಫಿಕ್ ಓಷನ್ ಅಂತ ಹೆಸರು ಇಡಲಾಯಿತು ಅಂತ ಹೇಳಲಾಗುತ್ತೆ. ಇದರ ಅರ್ಥ ಪೀಸ್ಫುಲ್ ಸಿ, ಪ್ರಶಾಂತ ಮಹಾಸಾಗರ ಎಂದರ್ಥ. ವರ್ಷಗಳು ಕಳೆದಂತೆ ಪೆಸಿಫಿಕ್ ಮಹಾಸಾಗರ ಚಿಕ್ಕದಾಗ್ತಾ ಇದೆ. ಇದಕ್ಕೆ ಮೈನ್ ರೀಸನ್ ಅಂಡರ್ ವಾಟರ್ ಟೆಕ್ಟಾನಿಕ್ ಪ್ಲೇಟ್ ಮೂವ್ಮೆಂಟ್. ಪೆಸಿಫಿಕ್ ಮಹಾಸಾಗರ ಎಷ್ಟು ಚಿಕ್ಕದಾಗಿ ಆಗ್ತಾ ಇದೆಯೋ ಅದೇ ಸ್ಪೀಡ್ನಲ್ಲಿ ಅಟ್ಲಾಂಟಿಕ್ ಮಹಾಸಾಗರ ಕೂಡ ಅಷ್ಟೇ ದೊಡ್ಡದಾಗಿ ಆಗ್ತಾ ಇದೆ. ಪ್ರಪಂಚದಲ್ಲಿ ಭೂಕಂಪ, ಸುನಾಮಿ ಪೆಸಿಫಿಕ್ ಸಾಗರದ ಬಾಟಮ್ನಲ್ಲಿ ಇರುವ ಟೆಕ್ಟಾನಿಕ್ ಪ್ಲೇಟ್ನ ಕಾರಣದಿಂದ ಆಗ್ತಾ ಇದೆ. ಇಡೀ ಪ್ರಪಂಚದಲ್ಲಿ ಹೆಚ್ಚಾಗಿ ಆಕ್ಟಿವ್ ವಾಲ್ಕಿನೋಸ್ ಪೆಸಿಫಿಕ್ ಸಾಗರದಲ್ಲೇ ಕಂಡುಬರುತ್ತೆ. ಸುಮಾರು 75,000ಕ್ಕಿಂತಲೂ ಹೆಚ್ಚಾಗಿ ವಾಲ್ಕಿನೋಸ್ ಈ ಪೆಸಿಫಿಕ್ ಸಾಗರದ ಒಳಗಡೆ ಇವೆ ಮತ್ತು ಇವುಗಳಲ್ಲಿ ಅತಿ ದೊಡ್ಡ ವಾಲ್ಕಿನೋ ನ್ಯೂಜಿಲೆಂಡ್ ಹತ್ತಿರದ ಹಾವ್ರೆ ಸಿಯಮೌಂಟ್ ಅನ್ನೋ ವಾಲ್ಕಿನೋ. ಪೂರ್ತಿ ಪೆಸಿಫಿಕ್ ಮಹಾಸಾಗರದಲ್ಲಿ 25,000ಕ್ಕಿಂತಲೂ ಹೆಚ್ಚಾಗಿ ಐಲ್ಯಾಂಡ್ಸ್ಗಳಿದ್ದಾವೆ. ಇದರಲ್ಲಿ ಸಾವಿರಾರು ಐಲ್ಯಾಂಡ್ಸ್ಗಳಲ್ಲಿ ಇಲ್ಲಿವರೆಗೆ ಯಾವ ಒಬ್ಬ ಮನುಷ್ಯ ಕೂಡ ಹೆಜ್ಜೆ ಇಡೋದಕ್ಕೆ ಸಾಧ್ಯ ಆಗಿಲ್ಲ. ಈ ಎಲ್ಲ ಐಲ್ಯಾಂಡ್ಸ್ಗಳನ್ನು ಗೂಗಲ್ ಅರ್ತ್ನಲ್ಲಿಯೂ ಕೂಡ ಹುಡುಕೋಕೆ ಕೆಲವು ತಿಂಗಳ ಸಮಯ ಹಿಡಿಸ್ಬೋದು ಅಂದರೆ ಯಾವುದೇ ಆಶ್ಚರ್ಯ ಇಲ್ಲ. ಐ ಹೋಪ್ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ನಿಮ್ಮ ಪ್ರೀತಿ ತುಂಬಿದ ಕಾಮೆಂಟ್ಗಳಿಗೆ ವೆಲ್ಕಮ್ ಹೇಳ್ತಾ ಈ ಅಲ್ಪ ವಿರಾಮ, ಸ್ವಲ್ಪ ವಿರಾಮದ ನಂತರ ಮತ್ತೆ ಒಳ್ಳೆಯ ವಿಡಿಯೋದೊಂದಿಗೆ ಸಿಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೆ ಜೈ ಹಿಂದ್ ವೀಕ್ಷಕರೇ.